ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಮ ಮತ್ತು ದುರ್ಯೋಧನನ ಯುದ್ಧ, ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರ ಪರಾಕ್ರಮ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಮಸೇನ ಮತ್ತು ದುರ್ಯೋಧನನ ಯುದ್ಧ ನಡೆದಿದ್ದು ಅದನ್ನು ತಿಳ್ಕೊಂಡ್ವಿ. ಆಮೇಲೆ ದುರ್ಯೋಧನನಿಗೆ ತುಂಬ ಏಟಾಗೋ ರೀತಿ ಭೀಮ ಒಡೆದು ಬಿಡ್ತಾನೆ. ಆಗ ಕೃಪಾಚಾರ್ಯರು ದುರ್ಯೋಧನನನ್ನ ತಮ್ಮ ರಥದಲ್ಲಿ ಕೂರಿಸ್ಕೊಳ್ತಾರೆ. ಆಮೇಲೆ ಭೀಮಸೇನನನ್ನ ಕೊಲ್ಲೋದಕ್ಕೋಸ್ಕರ ಜಯದ್ರಥ ಆಕ್ರಮಣವನ್ನು ಮಾಡ್ತಾನೆ. ಆಗ ಇವ್ರ ಕಡೆಯವರು ಒಂದಷ್ಟು ಜನ, ದ್ರೌಪದಿಯ ಮಕ್ಕಳು, ಅಭಿಮನ್ಯು, ದೃಷ್ಟಕೇತು, ಇವರೆಲ್ಲ ಬಂದು ಆ ರಾಜರ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಭಿಮನ್ಯುವಿನ ಮೇಲೆ ಕೆಲವೊಬ್ಬ ಕೌರವ ಯೋಧರು ಆಕ್ರಮಣವನ್ನು ಮಾಡಿದಾಗ ಅಭಿಮನ್ಯು ಕೂಡ ಅವರನ್ನೆಲ್ಲ ಕೊಲ್ತಾನೆ. ದುರ್ಮುಖ ಏನು ಮಾಡ್ತಾನೆ, 7 ಬಾಣಗಳನ್ನು ಬಿಟ್ಟು ಶ್ರುತವರ್ಮನಿಗೆ ಹೊಡಿತಾನೆ. ಆಮೇಲೆ ಒಂದು ಬಾಣದಿಂದ ಅವನ ಧ್ವಜವನ್ನ ಕತ್ತರಿಸ್ತಾನೆ. 7ರಿಂದ ಸಾರಥಿಯನ್ನ, ಕುದುರೆಗಳನ್ನ ಎಲ್ಲವನ್ನ ಕೂಡ ಕೊಂದು ಬಿಡ್ತಾನೆ. ಆವಾಗ ಶ್ರುತವರ್ಮನಿಗೆ ತುಂಬಾ ಕೋಪ ಬರುತ್ತೆ. ಆಗ ಕುದುರೆಗಳೇ ಇಲ್ಲದೆ ಇರುವಂತ ರಥದ ಮೇಲೇನೆ ನಿಂತು ಅವನು ದುರ್ಮುಖನ ಮೇಲೆ ಪ್ರಜ್ವಲಿಸ್ತಾ ಇರುವಂತಹ ಉಲ್ಕೆಯ ಹಾಗಿರುವಂತಹ ಒಂದು ತ್ರಿಶೂಲವನ್ನ ಬಿಡ್ತಾನೆ. ಅದು ದುರ್ಮುಖನ ಕವಚವನ್ನ ಭೇದಿಸ್ಕೊಂಡು ಶರೀರವನ್ನು ಕೂಡ ಛೇದಿಸ್ತಾ ಅದು ಭೂಮಿಯ ಒಳಗಡೆ ಹೊರಟೋಗುತ್ತೆ. ಆ ರೀತಿ ಹೊಡಿತಾನೆ. ಅಂದ್ರೆ ಇಲ್ಲಿ ಅಭಿಮನ್ಯು ಹೇಗೆ ಮಹಾರಥಿಗಳ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಅದನ್ನೂ ಕೂಡ ನಾವು ಕೇಳಿದ್ವಿ. ಅಂದ್ರೆ ಇಲ್ಲಿ ವಿಕರ್ಣನಿಗೆ ಏಟಾಗಿದ್ದನ್ನ ನೋಡಿ ಇನ್ನು ಬೇಕಾದಷ್ಟು ಜನ ತಮ್ಮಂದ್ರು ಇರ್ತಾರಲ್ಲ, ಅವರು ಅಭಿಮನ್ಯು ಇನ್ನು ಬೇಕಾದಷ್ಟು ಜನ ಅವನ ಜೊತೆ ಇರುವಂತ ಮಹಾರಥಿಗಳ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಆಗ ದುರ್ಮುಖ, ಅವನು ಕೂಡ ದುರ್ಯೋಧನನ ಒಬ್ಬ ತಮ್ಮ, ಅವನು ಶ್ರುತವರ್ಮನಿಗೆ ಹೊಡೆಯೋದಕ್ಕೆ ಬಂದಾಗ ಶ್ರುತವರ್ಮ ಏನ್ ಮಾಡ್ತಾನೆ, ದುರ್ಮುಖನನ್ನ ಕೊಂದು ಬಿಡ್ತಾನೆ. ಈ ಕಡೆ ಶ್ರುತವರ್ಮನನ್ನ ರಥಹೀನನಾಗಿರೋದನ್ನ ನೋಡಿ ಮಹಾರಥಿ ಸುತಸೋಮ ಏನ್ ಮಾಡ್ತಾನೆ, ಅವನನ್ನ ತನ್ನ ರಥದಲ್ಲಿ ಕೂರಿಸ್ಕೊಳ್ತಾನೆ. ಆಮೇಲೆ ಮುಂದುವರೆದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜನೇ, ಆಮೇಲೆ ಏನಾಯ್ತು ಅಂದ್ರೆ ನಿಮ್ಮ ಯಶಸ್ವಿ ಮಗನಾದಂತಹ ಜಯತ್ಸೇನನನ್ನ ಕೊಲ್ಲಬೇಕು ಅನ್ನುವಂತಹ ಇಚ್ಛೆಯಿಂದ ಶ್ರುತಕೀರ್ತಿ ಅವನ ಮುಂದೆ ಬರ್ತಾನೆ. ಜಯತ್ಸೇನ ಸ್ವಲ್ಪ ನಗುತ್ತಾ ಶ್ರುತಕೀರ್ತಿಯ ಧನಸ್ಸನ್ನ ಕತ್ತರಿಸ್ತಾನೆ. ತನ್ನ ತಮ್ಮನ ಧನಸ್ಸು ಕತ್ತರಿಸಿರೋದನ್ನ ನೋಡಿ ಶತಾನೀಕ ಏನ್ ಮಾಡ್ತಾನೆ, ಮತ್ತೆ ಮತ್ತೆ ಸಿಂಹನಾದವನ್ನ ಮಾಡ್ತಾ ಅಲ್ಲಿಗೆ ಬಂದು ತಲುಪ್ತಾನೆ. ಅವನು ತನ್ನ ಸದೃಢವಾದಂತಹ ಧನಸ್ಸಿನಿಂದ 10 ಬಾಣಗಳನ್ನ ಬಿಟ್ಟು ಜಯತ್ಸೇನನನ್ನ ಗಾಯಗೊಳಿಸ್ತಾನೆ. ಜಯತ್ಸೇನನ ಹತ್ರ ಅವನ ಸೋದರ ದುಷ್ಕರ್ಣ ಕೂಡ ಇದ್ದ. ಅವನು ನಕುಲ ಪುತ್ರನಾದಂತಹ ಶತಾನೀಕನ ಧನಸ್ಸನ್ನ ಕತ್ತರಿಸ್ತಾನೆ. ಶತಾನೀಕ ಇನ್ನೊಂದು ಧನಸ್ಸನ್ನ ತಗೊಂಡು ಅದರಿಂದ ಪ್ರಾಣವನ್ನೇ ಸಂಧಾನ ಮಾಡ್ತಾ ದುಷ್ಕರ್ಣನನ್ನ ಲಕ್ಷ್ಯವಾಗಿ ಇರಿಸಿ ಅದನ್ನ ಬಿಡ್ತಾನೆ. ಆಮೇಲೆ 1 ಬಾಣದಿಂದ ಅವನ ಧನಸ್ಸನ್ನ ಕತ್ತರಿಸ್ತಾನೆ. 2ರಿಂದ ಸಾರಥಿಯನ್ನ ಮತ್ತೆ 12ರಿಂದ ಕುದುರೆಗಳನ್ನ ಕೊಲ್ತಾನೆ. ಜೊತೆಯಲ್ಲಿ ಅವನನ್ನೂ ಕೂಡ 7 ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಮೇಲೆ ಒಂದು ಭಲ್ಲ ಅನ್ನುವಂಥ ಬಾಣದಿಂದ ದುಷ್ಕರ್ಣನ ಎದೆಗೆ ಪ್ರಹಾರವನ್ನ ಮಾಡ್ತಾನೆ. ನೋಡಿ, ಇಲ್ಲಿ ಯುದ್ಧ ಹೇಗೆ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ನಾವು ಸ್ವಲ್ಪ ಕಣ್ಮುಂದೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಮತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತ ನಮಗೊಂದು ಚಿತ್ರಣ ಸಿಗತ್ತೆ. ಈಗ ಬಲ್ಲ ಅನ್ನುವಂಥ ಬಾಣದಿಂದ ದುಷ್ಕರ್ಣನ ಎದೆಗೆ ಪ್ರಹಾರವನ್ನ ಮಾಡಿದಾಗ ಆ ಏಟನ್ನ ತಿಂದು ಅವನು ಮಿಂಚಿನ ಆಘಾತದಿಂದ ಉರಿದು ಬೀಳುತ್ತಲ್ಲ ಒಂದು ವೃಕ್ಷ, ಅಂದ್ರೆ ಒಂದು ಮಿಂಚು ಬಂದಾಗ ಮರಕ್ಕದು ತಗಲ್ದಾಗ ಅದು ಬಿದೋಗುತ್ತೆ. ಅದೇ ರೀತಿ ಅವನು ಪೃಥ್ವಿಯ ಮೇಲೆ ಬೀಳ್ತಾನೆ. ದುಷ್ಕರ್ಣ ಈ ರೀತಿ ವ್ಯಥಿತನಾಗಿರೋದನ್ನ ನೋಡಿ 5 ಜನ ಮಹಾರಥಿಗಳೂ ಕೂಡ ಶತಾನಿಕನನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕೊಳ್ತಾರೆ. ಮತ್ತು ಅವನಿಗೆ ಬಾಣಗಳನ್ನ ಬಿಟ್ಟು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ 5 ಕೇಕೆಯ ರಾಜಕುಮಾರರು ಕೂಡ ಕೋಪದಿಂದ ಶತಾನಿಕನ ಸಹಾಯಕ್ಕೋಸ್ಕರ ಓಡಿ ಬರ್ತಾರೆ. ಅವರು ಆಕ್ರಮಣ ಮಾಡ್ತಾ ಇರೋದನ್ನ ನೋಡಿ ದುರ್ಮುಖ, ದುರ್ಜಯ, ದುರ್ಮರ್ಷಣ, ಶತ್ರುಂಜಯ ಮತ್ತು ಶತ್ರು ಸಹ ಮುಂತಾದ ನಿಮ್ಮ ಮಹಾರಥಿ ಮಕ್ಕಳು ಅವರನ್ನ ಎದುರಿಸೋದಕ್ಕೋಸ್ಕರ ಬಂದು ನಿಂತ್ಕೊಳ್ತಾರೆ. ಒಬ್ರನ್ನೊಬ್ರು ತಮ್ಮ ಶತ್ರು ಅಂತ ತಿಳ್ಕೊಳ್ಳುವಂತ ಈ ರಾಜರು ಸೂರ್ಯಾಸ್ತದ ನಂತರ ಕೂಡ, ಈಗ ಸೂರ್ಯಾಸ್ತದವರೆಗೆ ಮಾತ್ರ ಯುದ್ಧ ಮಾಡಬೇಕು ಅಂತಿರುತ್ತೆ, ಆದರೆ ಸೂರ್ಯಾಸ್ತದ ನಂತರ ಕೂಡ 2 ಗಂಟೆಗಳ ತನಕ ತಮ್ಮ ಭಯಂಕರವಾದಂತಹ ಸಂಗ್ರಾಮವನ್ನು ಜಾರಿಯಲ್ಲಿಟ್ಟಿದ್ರು. ಸಾವಿರಾರು ರಥಗಳು
ಕುದುರೆ ಸವಾರರ ಹೆಣಗಳು ಬಿದ್ದಿದ್ವು. ಆಗ ಶಾಂತನು ನಂದನಾದಂಥ ಭೀಷ್ಮರು ಕೂಡ ಮಹಾತ್ಮ ಪಾಂಡವರು ಮತ್ತು ಪಾಂಚಾಲರ ಸೈನ್ಯವನ್ನು ಯಮಲೋಕಕ್ಕೆ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಪಾಂಡವರ ಸೈನ್ಯವನ್ನು ಸಂಹಾರ ಮಾಡಿ ಭೀಷ್ಮರು ತಮ್ಮ ಯೋಧರನ್ನು ಹಿಂದಕ್ಕೆ ಕಳಿಸ್ತಾರೆ. ಸಾಕು ಈಗ ಯುದ್ಧ ಮಾಡಿದ್ದು ಅಂತಂದ್ಬಿಟ್ಟು ಮತ್ತೆ ಸ್ವಯಂ ತಾವೂ ಕೂಡ ತಮ್ಮ ಶಿಬಿರಕ್ಕೆ ಹೊರಟು ಹೋಗ್ತಾರೆ. ಈ ಕಡೆ ಧರ್ಮರಾಜ ಯುಧಿಷ್ಠಿರನು ಕೂಡ ಭೀಮಸೇನ ಮತ್ತು ದೃಷ್ಟದ್ಯುಮ್ನನನ್ನು ನೋಡಿ ತುಂಬ ಸಂತೋಷ ಪಟ್ಕೊಂಡು ಮತ್ತು ಅವರಿಬ್ಬರಿಗೂ ಕೂಡ ಹಣೆಗೆ ಮುತ್ತಿಡ್ತಾನೆ. ಅಂದರೆ ಎಷ್ಟು ಚೆನ್ನಾಗಿ ನೀವು ಯುದ್ಧ ಮಾಡಿದ್ದೀರಾ ಅಂತಂದ್ಬಿಟ್ಟು ಆಮೇಲೆ ತುಂಬಾ ಸಂತೋಷದಿಂದ ತನ್ನ ಶಿಬಿರಕ್ಕೆ ವಾಪಸ್ ಹೋಗ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.